ಏನ್ರಿ ಹೇಳ್ತಿದ್ದೀರಾ ನೀವು? ಮಾವ ಅದೇನೋ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಅತ್ತೆ ಹೇಳಿದ್ರು. ಈ ಕೆಲ್ಸಕ್ಕೆ ಹೋಗ್ತಿದ್ದಾರಾ? ಹೌದು ಕಣೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆಟೋ ಓಡಿಸೋದು, ಸಂಜೆ ಮೇಲೆ ಈ ವಾಚ್ಮನ್ ಕೆಲಸ ಮಾಡೋದು. ಏನು ಕಡಿಮೆ ಆಗಿದೆ ಅಂತ ಅವ್ರು ಈ ಕೆಲಸ ಮಾಡಬೇಕು? ಅವ್ರ ಕಷ್ಟ ಅವ್ರಿಗೆ ಗೊತ್ತಿರತ್ತೆ. ಅವ್ರು ಬಾಯ್ ಬಿಟ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ನೀವಿದ್ದೀರಾ? ಹೋಗ್ಲಿ, ನೀವೇ ಒಂದು ಮಾತು ಕೇಳಿ, ಏನಂತ ಕಷ್ಟ ಬಂದಿರೋದು ನಿಮಗೆ ಅಂತ. ನಾನೇಕೆ ಕೇಳಿ? ತಿಂಗಳ ನನ್ನ ಪಾಲಿನ ಕೊಡ್ತಾ ಇಲ್ವಾ? ಇನ್ನು ಹರೀಶ್ ಸಿಂಚನ ಬರೀ ದುಡ್ಡು ಕೊಡ್ತಾ ಇದ್ದಾರೆ. ಇನ್ನೇನು ಸಮಸ್ಯೆ ಅವ್ರಿಗೆ? ನಿಜವಾಗ್ಲೂ ಸಮಸ್ಯೆ ಇದೆಯೋ ಅಥವಾ ನನ್ನ ಮರ್ಯಾದೆ ಕಳೆಯೋದಕ್ಕೆ ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಇಂಥ ಬೇಡದಿರೋ ಕೆಟ್ಟ ಆಲೋಚನೆಗಳನ್ನ ಮಾತ್ರ ಬಹಳ ಚೆನ್ನಾಗಿ ಮಾಡ್ತೀರಲ್ಲ ನೀವು. ನೀವು ಕೊಡ್ತಿರೋ ದುಡ್ಡು ಈ ಮನೆನ ಸಂಭಾಳಿಸೋದಿಕ್ಕೆ ಸರಿ ಹೋಗ್ತಿದೆ. ಆದ್ರೆ ಈಗ ಜಾನು ತಾಯಿ ಆಗ್ತಿದ್ದಾಳೆ, ಮೊದಲನೇ ಹೆರಿಗೆ. ಅವಳನ್ನ ಇಲ್ಲಿ ಕರ್ಕೊಂಬಂದು ಬಾಣಂತನ ಮಾಡಬೇಕು. ಅದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚಾಗತ್ತೆ. ಅದಕ್ಕೆ ಮಾವ ಹೊರಗಡೆ ಹೋಗಿ ಮತ್ತೆ ದುಡಿತಾ ಇರೋದು. ಈ ಎಕ್ಸ್ಟ್ರಾ ಖರ್ಚನ್ನೆಲ್ಲ ನೀವು ಕೊಡ್ತೀರಾ ಹೇಳಿ? ನಾನ್ಯಾಕೆ ಕೊಡ್ಲಿ? ಅವಳು ಗಂಡನ ಹತ್ರ 3 ತಲೆಮಾರು ಕೂತ್ಕೊಂಡು ತಿನ್ನುವಷ್ಟು ದುಡ್ಡಿದೆ. ನಾನು ಕೊಡೋ ಪುಡಿಗಾಸಿಂದ ಏನೂ ಆಗಲ್ಲ, ಗೊತ್ತಾಯ್ತಾ? ಹಾಗೆ ನೋಡೋಕೋದ್ರೆ ಅವಳು ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿರ್ತಾರೆ. ಗಂಡನ ಮನೆಯಲ್ಲಿ ಎಷ್ಟೇ ಪ್ರೀತಿ ತೋರಿಸಿದ್ರು ತವ್ರ ಮನೆಯಲ್ಲಿ ಸಿಗೋ ಪ್ರೀತಿನೇ ಬೇರೆ ರೀ. ಈ ಹೆಣ್ಮಕ್ಳ ಭಾವನೆಗಳೆಲ್ಲ ನಿಮ್ಮಂಥವ್ರಿಗೆ ಹೇಗೆ ಅರ್ಥ ಆಗಬೇಕು ಹೇಳಿ? ಹೋಗ್ಲಿ, ಒಂದು 10,000 ರೂಪಾಯಿನ ಎಕ್ಸ್ಟ್ರಾ ಹಣ ಅಂತ ನೀವೇ ಮಾವನವ್ರಿಗೆ ಕೊಟ್ಬಿಡ್ಬೋದಲ್ಲ. ಆವಾಗಾದ್ರೂ ಅವ್ರು ಆಚೆ ಹೋಗಿ ದುಡಿಯೋದು ತಪ್ಪುತ್ತೆ. ಚೆನ್ನಾಗಿ ಹೇಳಿದೆ ಕಣ ನೀನು. ನಾನೇನು ಹಿತ್ತಲಲ್ಲಿ ದುಡ್ಡಿನ ಗಿಡ ನೆಟ್ಟಿದ್ದೀನ ಕೇಳ್ದಾಗ ಕಿತ್ಕೊಡೋದಕ್ಕೆ? ಇಷ್ಟೊಂದು ಮಕ್ಕಳನ್ನ ಹುಡ್ಸಿ ಅಂತ ನಾನು ಹೇಳಿದ್ನ? ದುಡಿದು ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಇದೆಲ್ಲ ಮಾಡಬೇಕು? ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಿಮ್ಮ ತಂದೆಯವರು. ಅವ್ರು ನಿಮ್ಮ ತಂದೆ ಅನ್ನೋ ಜ್ಞಾನ ಇದೆಯಾ ಅಲ್ವಾ ನಿಮಗೆ? ಆ ಮರ್ಯಾದೆ ಇರೋದ್ರಿಂದಾನೆ ಈ ತರ ಮಾತಾಡ್ತಿರೋದು. ಇಲ್ಲ ಅಂದಿದ್ರೆ ನಾನು ಮಾತಾಡೋ ವರ್ಷನೇ ಬೇರೆ ಇರ್ತಿತ್ತು. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲಿಲ್ಲಿ. 1 ರೂಪಾಯಿ ದುಡಿಬೇಕಾದ್ರೆ ತ್ರಿಮೂರ್ತಿಗಳು ಕಣ್ಣು ಮುಂದೆ ಕಾಣಿಸ್ಬಿಡ್ತಾರೆ. 10,000 ಬೇರೆ ಕೊಡ್ಬೇಕಂತ. ಹೆತ್ತವ್ರ ಸಂಕಟ ನೋವು ಏನು ಅನ್ನೋದು ಒಂದಿನ ನಿಮಗೂ ಅರ್ಥ ಆಗುತ್ತೆ. ಆ ದಿನ ಬಂದೇ ಬರುತ್ತೆ. ಅವತ್ತು ನಾವು ಮಾತಾಡೋಣ. ಅಲ್ಲಿವರೆಗೂ ಬುದ್ಧಿ ಕಲಿಯೋ ಥರ ನಿಮ್ಮ ನೋಡಿದ್ರೆ ನನಗೇನು ಅನಿಸ್ತಾ ಇಲ್ಲ. ಅಲ್ಲ, ಈ ವೆಂಕಿ ಆಸ್ಪತ್ರೆಗೆ ಹೋಗಮ್ಮ ಅಂತ ಹೇಳ್ಬಿಟ್ಟು ಎಲ್ಲೋಗ್ಬಿಟ್ಟ? ಮರ್ಕಿರ್ಬಿಟ್ನಾ ಅಂತ? ಸಲ್ವಿ ನೋಡು, ನಾನು ಈಗ್ಲೂ ಹೇಳ್ತೀನಿ, ಈ ಕಣ್ಣಾಪ್ರಸನ್ ಎಲ್ಲ ನನಗ್ ಬೇಡ ಕಣವಾ. ನೋಡು, ನಾನು ಇವಾಗ ಹೆಂಗಿದ್ದೀನೋ ಹಂಗೆ ಇದ್ಬಿಡ್ತೀನಿ. ಈ ಹೂವ ಇಲ್ಲ ಸಂದ ಕಟ್ಕೊಂಡು ಹೋಗ್ತಿದ್ದೀನಲ್ವಾ? ಓ, ಇಷ್ಟ ದಿನ ನನ್ನನ್ನು ಒಪ್ಪಿಸ್ಕೊಂಡ್ ಬಂದಲ್ಲ, ಹಂಗೆಲ್ಲ ಆಗಕ್ಕಿಲ್ಲ ಇವಾಗ. ವೆಂಕಿ ಹೇಳೋನೆ ಅಂದ್ರೆ ನೀನ್ ಕೇಳಲೇಬೇಕು ಅಷ್ಟೇ. ಅಲ್ಲ ಕಣವಾ, ಈಗ ನನಗ್ ಕಣ್ ಬಂದು ಏನಾಗ್ಬೇಕಾಗದೆ ನೀನೇ ಹೇಳು? ನನ್ನ ನೋಡ್ಕೊಳಕ್ಕೆ ನೀವಿಬ್ರು ಇದೀರಲ್ಲ, ನನ್ಗಷ್ಟೇ ಸಾಕು. ಓ, ಅದೇನು ಅಂತ ಮಾತಾಡ್ತೀಯವ? ನನ್ನ ವೆಂಕಿನ ಕಣ್ತುಂಬ ನೋಡೋ ಆಸೆ ನಿಂಗಿಲ್ವಾ? ಅಷ್ಟಕ್ಕೂ ನಂಗ್ ಜೀವ ಕೊಟ್ಟಿರೋಳು ನೀನು. ನಿನಗ್ ಕಣ್ಣು ಆಪರೇಷನ್ ಮಾಡ್ಸಿಲ್ಲ ಅಂದ್ರೆ ನಾನ್ ನಿನ್ ಹೊಟ್ಟೆಲೊಟ್ಟು ಏನ್ ಪ್ರಯೋಜನ? ಇನ್ನೊಂದ್ಸತಿ ಹಂಗೆಲ್ಲ ಹೇಳ್ಬೇಡ. ಏ ವೆಂಕಿ, ಎಲ್ಲೋಗಿದೆ ಇಷ್ಟ ತನಕ? ಡಾಕ್ಟರ್ ಹತ್ರನಾ? ಏನಂದ್ರು? 3 ಗಂಟೆಗ? ಹಾ ಸರಿ ವೆಂಕಿ, ನಾನು ಚೋಟುಗ್ ಹೇಳ್ತೀನಿ ಅಂಗಡಿ ನೋಡ್ಕೊ ಅಂತ. ಅವ್ನ್ ನೋಡ್ಕೋತಾನೆ. ನಾವ್ 3 ಜನನು ಹೋಗುಮ. ಆದ್ರೆ ನಿಮ್ ಅತ್ತೆಯವ್ರಿಗೆ ಕಣ್ಣು ಆಪರೇಷನ್ ಎಲ್ಲ ಏನು ಬೇಡವಂತೆ. ಇವಾಗ ಹೆಂಗ್ ಅವರು ಹಂಗೇ ಇರ್ತಾರಂತೆ. ಹೇಳು.
ವೆಂಕಿ ಅದಂಗಲ್ಲ ಕಣಪ್ಪ. ವೆಂಕಿ ಸರಿ ಕಣಪ್ಪ, ನಿನ್ ಆಸೆನಾ ನನ್ ಬೇಡ ಅನ್ನಕ್ಕಿಲ್ಲ. ಆ ದೇವ್ರಿಟ್ಟಂಗಾಗ್ಲಿ. ವಾ ನೋಡ್ದ ನೀನು, ನಾನು ಅವಾಗಿಂದ ಹೇಳಿದ್ರೆ ಬೇಡ ಬೇಡ ಅಂತಿದ್ದೆ. ಅದೇ ವೆಂಕಿ ಬಂದ್ ಹೇಳಿದ ತಕ್ಷಣ ಹೂ ಅಂತ ಇದ್ಯಾ? ಆಹಾ ಸರಿಯಾಗಿದ್ದೀರಾ ಅತ್ತೆ ಅಳಿಯ. ಚಲ್ವಿ, ಇವನು ನನ್ನ ಅಳಿಯ ಅಲ್ಲ ಕಣ್ಮಗ, ಅಳಿಯನ್ ರೂಪದಲ್ಲಿರೋ ನನ್ ಮಗ ಕಣವ. ಸರಿ ಆಯ್ತು, ಬನ್ನಿ ಹೋಗುಮ. ವೆಂಕಿ ಹೋಗಿರು, ಬರ್ತೀನಿ. ಲೋ ಚೋಟು, ಅಂಗಡಿ ನೋಡ್ಕೋತಾ ಇರು, ಬರ್ತೀನಿ.